ನಿಮ್ಗೆ ಹೆಂಗೆ ಆಫರ್ ಸಿಕ್ಕಿದ್ದು? ಫಸ್ಟ್ ಬಿಗ್ ಬಾಸ್ ಗೆ ಬನ್ನಿ ಅಂದಾಗ ಏನಾದ್ರು ಕನ್ಫ್ಯೂಷನ್ ಇತ್ತಾ? ಕನ್ಫ್ಯೂಷನ್ ಅಂದ್ರೆ ನನ್ಗೆ ಫಸ್ಟ್ ಶಾಕ್ ಆಯ್ತು. ನನ್ಗೆ ಬಿಗ್ ಬಾಸ್ ಯಾರಿಗೆ ಫೋನ್ ಅಂದ್ರೆ ನನ್ಗೇನೇನಾ ರಕ್ಷಿತಾ ನಾನೇ ರಕ್ಷಿತ್ ಸತ್ಯ ಅಂದ್ರೆ ಹಂಗೆ ಒಂದು ಮನಸ್ಸಲ್ಲಿ ಫೀಲ್ ಇತ್ತು. ರಾಂಗ್ ನಂಬರ್ ಅಲ್ಲಲ್ವಾ ನನ್ನಲ್ವಾ, ಹಂಗೆ ಒಂದು ಮನಸ್ಸಲ್ಲಿತ್ತು. ಬಟ್ ತುಂಬಾ ಖುಷಿ ಆಯ್ತು ನನ್ಗೆ. ಅವರು ಕೇಳಿದ್ರು ನನ್ಗೆ ಬಿಗ್ ಬಾಸ್ಗೆ, ಯಾಕೆಂದ್ರೆ ಅವರಿಗೆ ಸಂವೇರ್ ನನ್ನ ಮೇಲೆ ಒಂದು ನಂಬಿಕೆ ಇತ್ತು, ನಂಬಿಕೆ ಕೊಟ್ರು ಅವರು ನನ್ಗೆ. ಸೊ ನನ್ಗೆ ಆ ನಂಬಿಕೆಯಲ್ಲಿ ನನ್ಗೆ ಫೋನ್ ಮಾಡಿದ್ರಲ್ವಾ, ನಂಬಿ ನನ್ಗೆ ಫೋನ್ ಮಾಡಿದ್ರಲ್ವಾ, ಅದಕ್ಕೆ ನಾನು ಆಬ್ವಿಯಸ್ಲಿ ಥ್ಯಾಂಕ್ ಯು ಅಲ್ವಾ. ಇಲ್ಲಾಂದ್ರೆ ಇಷ್ಟು ಕೋಟಿ ಜನ ಇದ್ದಾರೆ ಮ್ಯಾಮ್, ಇಷ್ಟು ಕೋಟಿ ಜನರು ಇದ್ದಾರೆ, ನನ್ಗೆ ಒಂದು ಕೇಳಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅದೇ ದೊಡ್ಡ ವಿಷಯ ಅಲ್ವಾ. ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಸೊ ಖುಷಿ ಆಯ್ತು. ನಿಮ್ಮಮ್ಮ ಲಿಪ್ಸ್ಟಿಕ್ ಹಾಕಿ ಹಾಕಿ ಅಂದ್ರೆ ಯಾಕೆ ಹಾಕಲ್ಲ? ನನ್ಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಛೀ 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 ಛೀ. ಶ್ರೀರಾಮಚಂದ್ರ ಪ್ರಾಮಿಸ್ ಮಾಡಿದ್ದಾರೆ ಕೂದಲು ಕಟ್ಟಬೇಕು ಅಂತ, ಅದನ್ನ ಪಾಲಿಸ್ತಿದ್ದೀರಾ? ನಾನು ಆಕ್ಚುಲಿ ಪ್ರಾಮಿಸ್ ಮಾಡಿದ್ದೀನಿ ನನ್ನ ಅಮ್ಮಗೆ, ಕಟ್ತೀನಿ ಅಲ್ಲ ಬರ್ಚಿತೀನಿ ಅಂತ. ಅದೇ ನಾನು 3-4 ದಿವಸ ಆಯ್ತು ಪ್ರಾಮಿಸ್ ಇದೆ ಮಾಡ್ತಾ ಇದೀವಿ. ಬಟ್ ಎಲ್ಲೋ ಕಡೆ ನಾವು ಅಂದ್ರೆ ಅದೇ ಆಗಲ್ಲ, ತಲೆಯಲ್ಲಿ ಯಾವಾಗ ಅದೇ ಇರಲ್ಲ ಅಲ್ವಾ. ಇದೇ ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಮಾಡ್ಲಿಲ್ಲ ಅಲ್ವಾ ಜಾಸ್ತಿ. ಸೊ ನಾವು ದೊಡ್ಡ ಆಗುವಾಗ ಕೂಡ ಅದೇ ಅಭ್ಯಾಸ ಇರುತ್ತೆ ಅಲ್ವಾ ನಮ್ಮಲ್ಲಿ. ಬಟ್ ಆದ್ರೂ ಕೂಡ ಮಮ್ಮಿನ ನೆನಪಾಗಿದ್ರೆ ಪ್ರಾಮಿಸ್ ತಲೆ ಬಾಚ್ತೀನಿ, ಇಲ್ಲಾಂದ್ರೆ ನೆನಪೇ ಇರಲ್ಲ. ನಾನು ಪ್ರಾಮಿಸಿಗೆ ಹೇಳ್ತೀನಿ ಅಂದ್ರೆ ಪರವಾಗಿಲ್ಲ, ಬಿಕಾಸ್ ನಾನು ಮನಸ್ಸಲ್ಲಿ ಬರ್ಲಿಲ್ಲ ಅಲ್ವಾ. ಸೊ ಪ್ರಾಮಿಸ್ ಎಂತ ಆಗಲ್ಲ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ನಿಮ್ಮನ್ನ ಗಿಲ್ಲಿ ಅವತ್ತು ವಂಶದ ಕುಡಿ ಅಂತಾನೆ ಹೇಳುದು, ವಂಶದ ಕುಡಿ ನಂದು ಅಂತ ಹೇಳಿ. ಒಮ್ಮೊಮ್ಮೆ ವಂಶದ ಕುಡಿಯ ನನ್ಗೆ ಎದುರು ಮಾತಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವತ್ತು ಆ ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಕೊಡ್ತಿದೆ? ಏನಾದ್ರು ಬೇಜಾರಿದೆಯಾ? ಮ್ಯಾಮ್ ಇಲ್ಲ, ನನ್ಗೆ 1% ಕೂಡ ಬೇಜಾರಿಲ್ಲ. ನನ್ಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಮ್ಯಾಮ್ ಹಿ ಡಿಸರ್ವ್. ಓಕೆ, ಅಂಡ್ ಮತ್ತೊಂದು ಹೇಳ್ತೀನಿ, ಇಷ್ಟು ಶೋಸ್ ರಿಯಾಲಿಟೀಸ್ ಎಲ್ಲ ಮಾಡಿದ್ರು, ಅವರ ಟ್ಯಾಲೆಂಟ್ ನಿಮ್ಗೆ ಗೊತ್ತುಂಟು. ಇದೇ ವರ್ಕ್ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ, ಅವರ ನಾಲೆ ಉಂಟಲ್ವಾ ಅಷ್ಟು ಈಸಿ ಇಲ್ಲ. ಅಂದ್ರೆ ಯಾರಿಗೆ ಅಲ್ಲಿಲಿಕ್ಕೆ ಆಗುತ್ತೆ, ನಿಮ್ಗೆ ನಗಲಿಕ್ಕೆ ಆಗುತ್ತಾ? ಯಾರಿಗೆ ಇಲ್ಲ. ಬಟ್ ಅವರಿಗೆ ಒಂದು ನಗಲಿಕ್ಕೆ ಒಂದು ಶಕ್ತಿ ಉಂಟು. ನನ್ಗೆ ಇದೇ ಎಂತ ಇಲ್ಲ ಅಂದ್ರೆ ಪರವಾಗಿಲ್ಲ, ಇದೇ ಟ್ಯಾಲೆಂಟ್ ಉಂಟಲ್ವಾ, ಮಾತಿನ ಟ್ಯಾಲೆಂಟ್. ನಾನು ಅದಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ಸೊ ಅದಕ್ಕೆ ನಾನು ಗಿಲ್ಲಿಗೆ ಬೆಲೆ ಕೊಡ್ತೀನಿ. ಅಂದ್ರೆ ಅವರ ಮಾತು ಆಗ್ಲಿ, ಹೃದಯ ಆಗ್ಲಿ ಕ್ಲೀನ್ ಟಪ್ಪ. ಈಗ ಗೊತ್ತಾಯ್ತು. ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಲೈಟ್ ಆಗಿ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತ ಒಂದು ಸುದ್ದಿ ಹರಡಿತ್ತು. ಇದು ಆಕ್ಚುಲಿ ಚೆನ್ನಾಗಿ ಹಂಗೆ ಅಂತ ಇಲ್ಲ ಮಾರೆ, ಅದೇ ಫ್ರೆಂಡ್ ಕನೆಕ್ಷನ್. ಅಂದ್ರೆ ಅದೇ ಹೇಳುದು, ನಾವು ನೋಡುವಾಗ ಒಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ. ನನ್ನ ಮನಸ್ಸಲ್ಲಿ ಎಂತ ಆಗುತ್ತೆ ಅಂತ ನಿಮ್ಗೆ ಗೊತ್ತುಂಟಾ? ಮೇ ಬಿ ಅದೇ ಒಂದು ಫ್ರೆಂಡ್ ಲವ್ ಇರ್ಬೋದು, ಮೇ ಬಿ ಅದೇ ಇರ್ಬೋದು ಫ್ರೆಂಡ್. ಅದೇ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಸ್ವಲ್ಪ ನೋಡ್ತೀರಾ, ಹೀಗೆ ಜಡ್ಜ್ ಮಾಡ್ಬಿಡ್ತೀರಾ. ಇದೇ ಪ್ರಾಬ್ಲಮ್ ಇವತ್ತೆ ಪ್ರಪಂಚದ್ದು. ಸ್ವಲ್ಪ ನಾವು ನೋಡ್ತೀವಿ, ನೋಡಿದ ತಕ್ಷಣ ಜಡ್ಜ್ ಮಾಡ್ತೀವಿ. ಇಲ್ಲ, ಬಟ್ ನಮ್ಮ ಮನಸ್ಸಲ್ಲಿ ಕೂಡ ಎಂತೆಂತ ಆಗುತ್ತೆ. ಹೌದು ಅಷ್ಟೇ, ಎಂತ ಹೇಳಲಿಕ್ಕೆ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಗಿಲ್ಲಿ ಕಾವ್ ಅನ್ನುವಂತ ಕಾನ್ಸೆಪ್ಟ್ ಏನಿತ್ತು, ಅದು ಹೊರಗಡೆ ಕೂಡ ಯಾವ ತರ ಟ್ರೆಂಡ್? ನನ್ಗೆ ಅದೇ ಇಷ್ಟ ಇಲ್ಲ ಕಾನ್ಸೆಪ್ಟ್. ಅಂದ್ರೆ ಹೇಗೆ ಕೂಡ ಇರ್ಲಿ, ಎಸ್ ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಫಾರ್ ಮೀ ನಾನು ಎಂಜಾಯ್ ಮಾಡಲ್ಲ ಅದು. ಗೊತ್ತಾಯ್ತು ಬಿಡಪ್ಪ. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಹೇಳ್ತಾ ಇದ್ರು, ಬಟ್ ಎಲ್ಲೋ ಒಂದ್ ಕಡೆ ರಕ್ಷಿತನಿಗೆ ಗಿಲ್ಲಿ ಕಾವ್ಯನ ಮೇಲೆ ಜಾಸ್ತಿ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಪೊಸೆಸಿವ್ ಆಗ್ತಾ ಇದ್ರು, ಅಥವಾ ಒಂದು ಸಿಟ್ಟು ಬರ್ತಾ ಇತ್ತು. ಸಿಟ್ಟು ಬರಲ್ಲ ನನ್ಗೆ, ಸಿಟ್ಟು ಅಂತ ಬರಲ್ಲ ನನ್ಗೆ. ಅದೇ ಫೀಲಿಂಗ್ ನಿಮ್ಗೆ ಹೇಳ್ಲಿಕ್ಕೆ ಆಗಲ್ಲ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಯಾರು ಫ್ರೆಂಡ್ ಇದ್ದಾರಾ? ಅಲ್ಲ, ನೀವು ಫ್ರೆಂಡ್ ಮಾಡಿ, ಅವರು ಹಾಗೆ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಆ ಟೈಮ್ ಅಲ್ಲಿ ಅನ್ಕೊಳ್ಳಿ. ರಕ್ಷಿತಾಗೆ ಕೂಡ ಹಿಂಗೇನೆ ಫೀಲ್ ಆಗ್ತಾ ಇದೆ. ಪೊಸೆಸಿವ್ ಫೀಲ್ ಇದೆಯಾ? ಪಾಸಿಟಿವ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅದೇ ಪಾಸಿಟಿವ್ ಅಲ್ಲ ಫೀಲಿಂಗ್, ಅದೇ ಒಂದು ಬೇರೆನೆ ಫೀಲಿಂಗ್ ಅಷ್ಟೇ. ಇಷ್ಟು ಒಂದು ಜರ್ನಿಯಲ್ಲಿ 3 ತಿಂಗಳ ಜರ್ನಿಯಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರಿದ್ಯಾ? ನನ್ಗೆ ಸ್ವಲ್ಪ ಕೂಡ ಬೇಜಾರಿಲ್ಲ, ಸತ್ಯ ಹೇಳ್ತೀನಿ ಸರ್. 1% ಕೂಡ ಬೇಜಾರಿಲ್ಲ. ಯಾಕೆಂದ್ರೆ ಕ್ಯಾಪ್ಟನ್ ಒಂದು ಹೆಡ್ ಏಕ್ ಕೆಲಸ, ಒಂದು ತುಂಬಾ ಟೆನ್ಷನ್. ನಾನು ಹೇಗಂದ್ರೆ ನಾನು ತುಂಬಾ ತುಂಬಾ ಅನ್ಸೀರಿಯಸ್ನೆಸ್
ಹುಡುಗಿ, ಅನ್ಡಿಸಿಪ್ಲಿನ್ ಹುಡುಗಿ, ಅಷ್ಟು ಯೋಚನೆ ಮಾಡಲ್ಲ, ನನ್ಗೆ ಅಷ್ಟು ತಲೆ ಇಲ್ಲ, ನನ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲ ಇದೆ ಎಲ್ಲ ಮಾಡ್ಲಿಕ್ಕೆ. ನನ್ಗೆ ಬೇರೆಯವರು ಎಂತ ಲೈಫ್ದು ಟೆನ್ಷನ್ ಬೇಡ, ನನ್ಗೆ ನನ್ನನ್ನೇ ಲೈಫ್ದು ಟೆನ್ಷನ್ ಜಾಸ್ತಿ ಆಗಿದೆ. ಸೊ ನನ್ಗೆ ಕ್ಯಾಪ್ಟನ್ ಬೇಡ, ನನ್ಗೆ ನಾನೇ ಒಬ್ರೆ ಅಂದ್ರೆ ಗೊತ್ತಾಯ್ತಾ ಅಷ್ಟೇ.